ನಮ್ಮ ಮನಿ ಒಳಗೆ ಮದುವೆ ಮಾಡಿ ಹೆಣ್ಣು ಮಕ್ಕಳು ಕೊಡ್ಬೇಕಾದ್ರೆ ಮೊದಲೆಲ್ಲ ಇಡೀ ಓಣಿ ಅಳ್ತಿತ್ತಂತ, ಇಡೀ ಓಣಿನೇ ಅಳ್ಕೊತ್ ಕೂಡ್ತಿತ್ತ. ಅಂದ್ರೆ ಹೆಣ್ಣು ಮಗಳನ್ನ ಮದುವೆ ಮಾಡಿ ಕಳ್ಸಾಕತ್ತೀವಿ, ಗಂಡನ ಮನೆಯಾಗ ಹೆಂಗ್ ಬದುಕ್ತದೋ ಹೆಂಗ್ ಬಾಳ್ತದೋ ಏನ್ ಮಾಡ್ತದೋ ಅಂತ ಅಳ್ತಿದ್ರಂತ ಓಣೆನವ್ರೆಲ್ಲ. ಈಗೇನು ಸಂಬಂಧ ಇಲ್ರಿ, ಈಗ ಸಂಬಂಧ ಇಲ್ಲ. ಮನೆಯವ್ರ ಹತ್ತು ಬಹಳ ಖುಷಿ ಪಡ್ಬೇಕು ನಾವು, ಮನೆಯವ್ರು ಅಷ್ಟೇ ಹತ್ತು ಮಗಳನ್ನ ಕಳಿಸಿದ್ರೆ ಖುಷಿ ಪಡ್ಬೇಕು ಅಂತ ಕಾಲಕ್ಕೆ ನಾವು ಬಂದಿವಿ. ಆದ್ರ ಒಂದು ವಿಚಾರ ತಮ್ಮ ಮುಂದೆ ಹಂಚ್ಕೊಳ್ಬೇಕು ನಾನು ಇವತ್ತ. ದುಃಖದ ವಿಚಾರನೂ ಹೌದು, ಖುಷಿ ವಿಚಾರನೂ ಹೌದು. ಆದ್ರೆ ಯಾಕಂತ ಹೇಳ್ತೀನಿ, ಇನ್ನೊಂದು ಇವತ್ತು ವಿಶೇಷ ಮಾತಾಡ್ಬಿಡ್ತೀನಿ ಮೊದಲು, ಆಮೇಲೆ ನಾನು ವಿಷಯ ಮಾತಾಡ್ಬೇಕಂತ ಮುಂಚೆ. ಏನು ಅಂದ್ರ ವಿದ್ಯಾರ್ಥಿನಿಯರೆಲ್ಲ ಮದುವೆಗೆ ಬಂದಂಗ ರೆಡಿ ಆಗಿರ ಅಣ್ಣ ನನಗೆ ನಮ್ಗೆ ಅಂತ ಅನ್ನಿಸುವಂತ ಭಾವನೆ ಒಳಗೆ ಬಂದ್ರಿ. ಹೌದಮ್ಮ, ಒಪ್ಕೊಳ್ತೀರಿ ಇದನ್ನ? ನೀವೇ ರೆಡಿ ಆಗಿರಿ ಮದುವೆಗೆ ಬಂದಂಗ. ಇವರು ಇದೇನೋ ಸೇಮ್ ಡ್ರೆಸ್ ತಗೊಂಡಾರ್ರಿ, ವೇದಿಕೆ ಮ್ಯಾಗ ಇದ್ದವ್ರು ನೋಡ್ರಿ ಒಂದ್ಸೂರು ಸೇಮ್ ಡ್ರೆಸ್ ತಗೊಂಡಾರ. ನನಗೆ ಒಂದು ವಿಚಾರ ಅಂದ್ರೆ ಒಂದಿಬ್ರು ಎದ್ನಿಲ್ರಿ, ಒಂದಿಬ್ರು ಯಾರು ಎದ್ನಿಲ್ರಿ. ನನಗೆ ಯಾವಾಗ್ಲೂ ಈ ಪ್ರಯೋಗ ಮಾಡಿ ಮಾತಾಡೋದು ಇಷ್ಟ ಆಯ್ತು. ಒಂದಿಬ್ರು ಯಾರಾದ್ರೂ ಒಟ್ಟು ಇಬ್ರು ಎದ್ನಿಲ್ರಿ, ಹೇಳ್ರು ಇಬ್ರು ಎದ್ ನಿಂಟ್ರಾಕ ಹಿಂಗ ಮಾಡತ್ತ ಇತ್ತ ಸೈಡ್ ಸರಿಬೇಕಪ್ಪ. ಹೇಳೋ ನೀನು ಮಗಲ್ದ ನಾನೇ ಹೇಳ್ಬೇಕ, ಹೇಳಿತ ಸರಿ ಈ ಕಡೆ ಸರಿ ವಾಪಸ್ ಮಾಡ್ತಿರಗು. ಅವನು ಹಂಗೆ ಸೀದಾ ಮಾಡೋದು, ಇದು ಕಾಣತ್ತಾಗ ಅದು. ಹಾ ಸರ್, ಒಂದು ಕೂಡ್ರಿ ಗೂಡಪ್ಪ ಚಪ್ಪಳೆ ತಟ್ರಿ. ಬಹುಶಃ ತಮಗೆ ಅನ್ಸಿರ್ಬೇಕು ಯಾಕೆ ಎದ್ ನಿಲ್ಲಿಸಿದ್ರು ಅಂತ ಹೇಳಿ. ಇದನ್ನ ಬಹುಶಃ ಚೇತನ್ ಸರ್ ಆಮೇಲೆ ಹೇಳ್ತಾರೆ. ಅಂದ್ರೆ ಯಾಕೆ ಎದ್ ನಿಲ್ಲಿಸಿದೆ ಅಂದ್ರೆ, ನಾವೆಲ್ಲ ನಮ್ಮ ಶಿಕ್ಷಕರು ಎಲ್ಲರೂ ಹೇಳ್ತಾರೆ, ನಾವೆಲ್ಲರೂ ಹೇಳ್ತೀವಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ, ಈ ಹಂತದೊಳಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಮೊಬೈಲ್ ಕೊಡಿಸ್ಬೇಕು SSLC ಪರೀಕ್ಷೆ ಆದ್ಮೇಲೆ ಪ್ರೌಢಶಾಲೆ ನಂತರ ಅಂತ ಹೇಳಿ ಅಂತೀವಲ್ಲ. ಆದ್ರ ಇವ್ರನ್ನ ನೋಡಿದಾಗ ಅನ್ಸಾತೈತಿ ನಾ ಎಷ್ಟು ಚಿಕ್ಕವದೀನಿ ಅಂತೇಳಿ. ಇವ್ರು ನೋಡ್ದಾಗ ನನಗೆ ಅನ್ಸಾತದ ನಾ ಎಷ್ಟು ಚಿಕ್ಕ. ಯಾಕತ್ತೀನಿ ಅಂದ್ರ, ಈಗ ಅವರು ಬರೀ ಸೇಮ್ ಡ್ರೆಸ್ ತಗೊಂಡಾರ, ಸರಿಪಾ ಇವತ್ತು ಖುಷಿ ವಿಚಾರ, ಅಗಲ್ತೀವಿ ಗೆಳೆಯರೆಲ್ಲರೂ ಕೂಡಿ ಅಗಲ್ತೀವಿ ಅನ್ನೋ ಒಂದು ಗೆಳೆಯನ ಸಿಂಬಲ್ ಅನ್ನು ಹಾಕಿ ಒಂದು ಶರ್ಟ್ ಗಳನ್ನು ಮಾಡಿಸ್ಕೊಂಡ್ರ. ಅದ್ರ ಒಟ್ಟಿಗೆ ಏನ್ ಮಾಡ್ರ ಅಂದ್ರೆ ಕೆಳಗೆ ಅವರು Instagram ID ಹಾಕ್ಯಾರ. ಇದನ್ನ ಗಮನಿಸ್ಬೇಕು. ನಾನು ಗಮನಿಸಿದ್ದು ಇದನ್ನ, ಮ್ಯಾಲ ಅವ್ರ ಗೆಳೆಯ ಅಂತ ಹಾಕಿದ್ದನ್ನು ಬಹಳ ಗಮನಿಸ್ಲಿಲ್ಲ ನಾನು. ಕೆಳಗೆ ಅವ್ರ Instagram ID ಹಾಕ್ಯಾರ. ಅಂದ್ರ ಪ್ರತಿಯೊಬ್ರು ನಾವು ಮೊಬೈಲ್ ಬಳಸ್ತೀವಿ ಅನ್ನುವಂತ ಸಂದೇಶವನ್ನು ಇವತ್ತು ಈ ವಿದ್ಯಾರ್ಥಿಗಳು ಕೊಟ್ಟಾರ. ಹೌದಾ? ಇದು ಒಳ್ಳೇದಾ ಕೆಟ್ಟದ್ದ? ಕೆಟ್ಟದ್ದಂತ ಯಾಕಿದ್ದೀರಿ? ಸರಿ, ನಾನು ನಿಮ್ಮಂಗೆ ಕೆಟ್ಟದ್ದೇ ಅಂದಿನಿ, ಮೊಬೈಲ್ ಬಳಸೋದು ವಿದ್ಯಾರ್ಥಿಗಳು ಕೆಟ್ಟದ್ದೇ ಅಂತ. ಕೆಟ್ಟದ್ದಂತ ತಿಳ್ಕೊಂಡ್ರೆ ಕೆಟ್ಟದ್ದದ, ಒಳ್ಳೇದಂತ ತಿಳ್ಕೊಂಡ್ರೆ ಒಳ್ಳೇದದ. ಹಂಗಾಗಿ ಒಳ್ಳೆ ವಿಚಾರಕ್ಕ ತಮಗೂ ಈಗೇನ್ ತಾವು Instagram ಅನ್ನು ಪ್ರಾರಂಭ ಮಾಡಿರಿ, ID ಮಾಡಿರಿ, ಅವನ್ನೆಲ್ಲ ಫಾಲೋ ಮಾಡ್ತೀರಿ, ತಾವು ಅದ್ರೊಳಗೆ ಏನಾದ್ರೂ ವಿಡಿಯೋ ಹಾಕ್ತೀರಿ. ಆದ್ರೆ ಹಾಕುವಂತದನ್ನ ಹಾಕ್ರಿ. ಸಾಕಷ್ಟು ವಿದ್ಯೆಯನ್ನ ಕೊಡ್ತಕ್ಕಂಥ, ತಮ್ಮ ಶಿಕ್ಷಣಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ತಮ್ಮ ಮೊಬೈಲ್ ಒಳಗೆ ಅದಾವ. ಆದ್ರೆ ಅದನ್ನು ಬಳಸುವಂತ ವಿಚಾರ ತಮಗೆ ಬಿಟ್ಟಿದ್ದು. ಹಂಗಾಗಿ ತಾವು ಒಳ್ಳೆ ವಿದ್ಯಾರ್ಥಿಗಳು, ತಾವು ಒಳ್ಳೆದನ್ನು ಬಳಸ್ತೀರಿ ಅಂತ ನಾನು ಕೂಡ ನಂಬಿದ್ದೀನಿ. ಒಬ್ಬ ವ್ಯಕ್ತಿ ಬೇಸಿಗೆ ಸಮಯ, ಬೇಸಿಗೆ ಬರತ್ತ, ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಬೇಸಿಗೆ ಸಮಯ ಸಮುದ್ರ ದಂಡೆಗೆ ಹೋಗ್ಬೇಕು, ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು. ರವಿವಾರದ ಬರ್ತದಲ್ಲ ಅವಾಗ, ಹಂಗ ಸಮುದ್ರ ದಂಡೆಗೆ ಹೋದ್ನು. ಜಳಕ ಗಿಳಕ ಮಾಡ್ದ, ಸಮುದ್ರದಾಗ ಒಂದಿಷ್ಟು ಈಜಾಡ್ದ, ಸಮುದ್ರದ ತೊರೆಗಳ ಜೊತೆ ಆಟ ಆಡ್ದ. ಬೇಜಾರಾಗಿ ಎಲ್ಲಾದ್ರೂ ಕೂಡ್ಬೇಕು, ಮಧ್ಯಾಹ್ನದೊಳಗೆ ವಿಶ್ರಾಂತಿ ತಗೊಳ್ಬೇಕಂತ ಹೋದ. ಆದ್ರ ಈ ಸಮುದ್ರ ಸಮೀಪ ಯಾವ್ದು ನೆರಳು ಸಿಗುದಿಲ್ಲ. ಹೌದಾ? ಹಂಗಾಗಿ ಒಂಚೂರು ದೂರ ಹೋದ, ಬೆಟ್ಟದ ಕಡೆ ಹೋಗಿ ಒಂದು ಗಿಡದ ಕೆಳಗೆ ಮಲ್ಕೊಂಡ. ಅಲ್ಲಿ ಮಲ್ಕೋಬೇಕಾದ್ರ ಒಳ್ಳೆ ನೀರೊಳಗೆ ಆಟ ಆಡಿದ್ನಲ್ಲ, ಒಳ್ಳೆ ನಿದ್ದೆ ಬಂತು, ತಂಪು ನೆಳಿಗೆ. ಮಲ್ಕೊಂಡು ಒಂದ್ 2 ತಾಸು ನಿದ್ದೆ ಮಾಡಿ ಎದ್ದ ತಕ್ಷಣ ಒಂದು ಗುಹೆ ತರ ಇರ್ತಕ್ಕಂಥ ಗುಹೆ ಹತ್ರ ತಂಪು ಗಾಳಿ ಬರ್ತಿತ್ತು, ಬಹಳ ಚೆನ್ನಾಗಿ ನಿದ್ದೆ ಆಯ್ತು. ಎದ್ದು ನೋಡ್ತಾನ ಒಂದು ಗೋಣಿ ಚೀಲ. ಆ ಗೋಣಿ ಚೀಲದೊಳಗ ಒಂದಿಷ್ಟು ಮಣ್ಣಿನ ಉಂಡೆಗಳು ಅಂದ್ರೆ ಗೊತ್ತಾಗ್ತದೆ, ಕೆಸರಿನ ಉಂಡೆ, ಇಷ್ಟಿಷ್ಟು ಕೆಸರಿನ ಉಂಡೆಗಳಿದ್ದು. ಆಶ್ಚರ್ಯದಿಂದ ನೋಡ್ದ ಅದನ್ನ ಏನಿರ್ಬೋದು ಅಂತ. ಯಾರೋ ಇಟ್ಟು ಹೋಗ್ಯಾರ, ಏನೋ ಮಕ್ಕಳು ಬಂದಿರ್ಬೇಕು, ಆಟ ಆಡಿ ಇಟ್ಟು ತುಂಬಿಟ್ಟು ಹೋಗ್ಯಾರ ಅಂತ ಹೇಳಿ ಆ ಗೋಣಿ ಚೀಲ ಹೆಗಲಿಗೆ ಹಾಕೊಂಡ ತಗೊಂಡ್ ಬಂದ. ಆ ಸಮುದ್ರದ ತೊರೆಗಳು ಬರ್ತಿದ್ದು, ವಾಪಸ್ ಸಮುದ್ರಕ್ಕೆ ಬಂದ್ರೆ ತೊರೆಗಳೆಲ್ಲ ಬರ್ತಿದ್ದು. ಆ ಗೋಣಿ ಚೀಲದ ಮಣ್ಣಿನ ಏನು ಉಂಡಿದ್ದು ಅಲ್ಲ, ಅಕ್ಕೂ ಹಿಂಗೆ ಎಸಿತಿದ್ದ. ಅದು ಎಸ್ದಾಗ ಆ ಸಮುದ್ರದ ತೊರೆಗೆ
ಅದು ಕರಿ ಕರಿ ಹೋಗ್ತಿತ್ತು. ಹಂಗೆ ಹೋಗೋತ್ ಹೋದ. ಲಾಸ್ಟಿಗೆ ಇನ್ನೊಂದು 4-5 ಉಳಿದಿರ್ಬೋದು ಉಂಡೆ. ಒಂದು ಬಂಡೆ ಮೇಲೆ ಹೋಗಿ ನಿಂತ. ಅಂದ್ರೆ ಅದ್ರ ಮ್ಯಾಲ ನಿಂತು ಒಗಿಬೇಕಂತ ಹೇಳಿ ತೊರೆ ಬರ್ತಿತ್ತು. ಮತ್ತೊಂದು ಹೋಗದ ಬಗದ್ ಇನ್ನೊಂದು ತಗೊಳ್ಬೇಕಂತಿತ್ತ, ಕಾಲ್ ಜಾರಿ ಕೆಳಗೆ ಬಿದ್ದ. ಆ ಇನ್ನೊಂದು ಕೈಯಾಗಿ ಏನು ಉಂಡಿತ್ತಲ್ಲ ಅದು ಆ ಕಲ್ಲಿಗೆ ಬಡದು ಹೊಡಿತು. ಹೊಡೆದ ತಕ್ಷಣ ಏನಾಯ್ತಂದ್ರ ಅದ್ರೊಳಗ ನೋಡ್ತಾನ ವಜ್ರಗಳದ. ಮಣ್ಣಿನ ಉಂಡೆ ಒಳಗ ವಜ್ರ ಅದ. ಅವಾಗ ಖುಷಿ ಪಡ್ಬೇಕಲ್ರಿ, ವಜ್ರ ಸಿಕ್ಕೈತಂದ್ರ. ಖುಷಿ ಪಡ್ಲಿಲ್ಲ ಅಂತ. ಯಾಕೆ ಖುಷಿ ಪಡ್ಲಿಲ್ಲ ಹೇಳ್ರಿ ನೋಡಮ್ಮ. ಹಾ ಗುಡ್. ಯಾಕ ಅವ ಖುಷಿ ಪಡ್ಲಿಲ್ಲ ಅಂದ್ರ ಅವನ ಹತ್ರ ಸಿಕ್ಕೈತಿ, ವಜ್ರದ ಉಂಡೆಗಳು ಸಿಕ್ಕವು, ಇನ್ನ 4-5 ಅದಾವು. ಆದ್ರೆ ಅವನ್ ಖುಷಿ ಇಲ್ಲ. ಯಾಕಂದ್ರ ಇಡೀ ಗೋಣಿಚಿಂದಾಗಿರ್ತಕ್ಕಂಥ ಉಂಡೆಗಳನ್ನ ಸಮುದ್ರಕ್ಕೆ ಎಸ್ತು ಬಿಟ್ಟಾನ. ಮತ್ತೆ ಇಡೀ ಸಮುದ್ರಕ್ಕೂ ಎಸ್ತಿರ್ತಕ್ಕಂಥ ವಜ್ರಗಳು ನನ್ನ ಕೈ ಒಳಗಿದ್ರೆ ನಾ ಎಷ್ಟೋ ಶ್ರೀಮಂತ ಆಗ್ತಿದ್ಯಾ ಅಂತ ಕಷ್ಟಪಟ್ಟನಂತ, ಅಂದ್ರೆ ಪಶ್ಚಾತ್ತಾಪ ಪಟ್ಟನಂತ. ಹಂಗಾಗಿ ಇವತ್ತು ನಿಮ್ಮ ಜೀವನದೊಳಗ ಈ ವಿದ್ಯಾರ್ಥಿಗಳ ಅಂತಕ್ಕಂಥ ವಜ್ರಗಳು ಬಂದು ನಿಮ್ಮನ್ನ ವಿಶೇಷವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನಾಗಿ, ಒಂದು ಒಳ್ಳೆಯ ಶಿಲ್ಪಿಯನ್ನಾಗಿ, ಒಂದು ಮೂರ್ತಿಯನ್ನಾಗಿ ತಮ್ಮನ್ನೆಲ್ಲ ಮಾಡ್ಯಾರ. ಅವ್ರು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ತಮಗೆ ತಲೆಗೆ ಹತ್ತಿರ್ತಾವ, ಹತ್ತಿರಲ್ಲ. ಆ ಸಮುದ್ರದಾಗ ಉಂಡಿ ಹೋಗದಂಗ ಹೋಗದಿರ್ತೀರಿ. ಆದ್ರ ಕೊನೆಯಾಗ ನಿಮಗೆ ಯಾವಾಗ ಅನಿಸ್ತದ ಈ ವಿಚಾರ ಅಂದ್ರ, ಈಗ ನನಗೇನು ಅನ್ಸಾತದಲ್ರಿ, ಹಿಂಗ ಬಂದಾಗ ಅನಿಸ್ತಿರ್ತದ. ಅವಾಗ ಬಂದು ಅದನ್ನ ಮಾತಾಡಿದ್ರ ವಿಚಾರ ಇಲ್ಲ. ಆದ್ರ ಯಾವಾಗ ತಮ್ಮನ್ನ ಬಯಸ್ತಕ್ಕಂಥ ಗುರುಗಳು ತಮ್ಮನ್ನು ಬಯಸಿ ಪಾಠವನ್ನು ಹೇಳಬೇಕು ಅಂತೇಳಿ ಗುರುಗಳು ಬಯಸ್ತಿರ್ತಾರ. ವಿದ್ಯಾರ್ಥಿಗಳಿಗೆ ನಾನು ಪಾಠ ಕೇಳಬೇಕು ಗುರುಗಳದಂತ ಯಾವಾಗ ಬಯಸ್ರಿ, ಅವಾಗ ಬಯಸಿದಾಗ ಕಲಿಯೋದಕ್ಕೂ ಮತ್ತು ಬಯಸಿ ಇದ್ದಾಗ ಕಲಿಯೋದಕ್ಕೆ. ಈ 8ನೇ ವರ್ಗದ ಪಠ್ಯ ಪುಸ್ತಕವನ್ನ, ಪಠ್ಯೇತರ ಚಟುವಟಿಕೆಯನ್ನ 9ನೇ ವರ್ಗಕ್ಕೆ ಹೋದಾಗ ಮಾಡ್ಲಿಕ್ಕೆ ಆಗೋದಿಲ್ಲ. 9ನೇ ವರ್ಗಕ್ಕೆ ಹೋದವರು 10ನೇ ವರ್ಗಕ್ಕೆ ಹೋದಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಯಾವ ಸಮಯದೊಳಗ ನಿಮಗ ಈ ಶಾಲೆ ಕಲಿಸಿಕೊಟ್ಟಿರ್ತಕ್ಕಂಥದನ್ನ ತಾವು ಬಳಸ್ಕೊಳ್ಬೇಕು. ಇನ್ನೊಂದು ಉದಾಹರಣೆ ಹೇಳ್ಬೇಕು ತಮಗ. ನಿಮ್ ಶಾಲೆಗೆ ಚೇತನ್ ಸರ್ ಬಂದಾರಲ್ಲ, ಹೆಚ್ಚ ಕಡಿಮೆ ಚೇತನ್ ಸರ್ ಬಹಳ ಇಷ್ಟ ಅಲ್ಲ. ಚೇತನ್ ಸರ್ ಬಂದಾರಲ್ಲ, ಈ ಶಾಲೆ ಒಳಗ ಒಂದು ಕ್ಲಾಸ್ ತಗೊಂಡಿದ್ರು ಚೇತನ್ ಸರ್. ಯಾವ ಶಾಲೆ ಒಳಗ? ನಿಮ್ ಕಂಪ್ಯೂಟರ್ ಕ್ಲಾಸ್ನಾಗ ಒಂದು ಕ್ಲಾಸ್ ತಗೊಂಡಿದ್ರು. ಈ ಕ್ಲಾಸ್ ತಗೊಂಡಿದ್ರು ಹೊರಗಡೆ ರೋಡ್ ಮೇಲೆ ಒಂದು ಆಡೋ ಅಥವಾ ಕುರಿನೋ ಏನೋ ಹಿಡ್ಕೊಂಡು ಒಬ್ಬ ರೈತ ಹೋಗ್ತಿದ್ದ. ಮನೆಗೆ ಹೋಗ್ಬೇಕ. ಇವ್ರು ಕ್ಲಾಸ್ ತಗೊಂಡಾರ. ಆ ರೈತ ಏನ್ ಮಾಡ್ತಾನ, ಆಡಿನ ಮುಂದೆ ಜಗ್ತಾನ, ಅದು ಹಿಂದಕ್ಕೆ ಜಗ್ತದ. ಮುಂದಕ್ಕೆ ಜಗ್ತಾನ, ಅದು ಹಿಂದಕ್ಕೆ ಸರಿತದ. ಅಂದ್ರ ಬರಲ್ಲ ಅಂತದ. ನೀವ್ ಯಾರೋ ಒಂದಿಷ್ಟು ಜನ ಆ ಕಡೆ ನೋಡಿದ್ರು ಕಿಟಕಿಯಾಗ ಒಂದಿಷ್ಟು ಜನ ನೋಡಿದ್ರ. ಅಂದ್ರ ಆ ರೈತ ಜಗ್ಗುದು, ಆಡ ಮುಂದಕ್ಕೆ ಜಗ್ಗುದು, ಅದು ಹಿಂದಕ್ಕೆ ಜಗ್ಗುದನ್ನ ನೋಡಾತ್ರಿ ನೀವು. ಚೇತನ್ ಸರ್ ಈ ಕಡೆ ನೋಡ್ರ, ಈ ಕಡೆ ನೋಡ್ಬೇಕು ಅಂದಾಗ ನೀವು ಈ ಕಡೆ ನೋಡಾತ್ರಿ. ಮತ್ತೊಂದ್ 2 ನಿಮಿಷ ಬಿಟ್ಟುಗಡೆ ಮತ್ತೆ ಹೊಳ್ಳಿ ವಾಪಸ್ ಅದನ್ನೇ ನೋಡಾತ್ರಿ. ಅವಾಗ ಚೇತನ್ ಸರ್ ಏನ್ ಮಾಡಿದ್ರು? ಬಡಿಲಿಲ್ಲ. ನಿಮ್ಮನ್ನೆಲ್ಲರೂ ಹೊರಗೆ ಕರ್ಕೊಂಡು ಬಂದು ಹೊರಗೆ ನಿಲ್ಲಿಸಿ, ಆ ಆಡಿಗೆ ಏನ್ ಇಷ್ಟ ರೀ? ಮೇವೇ ಇಷ್ಟ ಅಲ್ಲ. ಒಂದಿಷ್ಟು ಮೇವು ತಗೊಂಡು ಆ ಆಡಿಗೆ ತೋರ್ಸಕತ್ತ, ಅದು ಬರಾಕತ್ತು. ಅದನ್ನ ಏನ್ ಮಾಡ್ದ? ರೈತನ ಕೈ ಕೊಟ್ಟ. ಇದನ್ನ ಕೊಡಬೇಡ, ಇದನ್ನ ಕೊಡಬೇಡ, ಇಷ್ಟೇ ತೋರಿಸ್ಕೊಟ್ಟು ಹೋಗು, ಅವ್ ಮನೆಗೆ ಬರ್ತದ ಅಂತ ಹೇಳಿದ. ಅವ ಅದನ್ನ ತೋರಿಸ್ಕೊಟ್ಟು ಅವ್ ಮನೆಗೆ ಆ ಆಡನ್ನ ಕರ್ಕೊಂಡು ಹೋದ. ನಿಮ್ ಚೇತನ್ ಸರ್ ನಿಮ್ಮನ್ನ ಕರ್ಕೊಂಡು ಒಳಗೆ ಬಂದ್ರು. ಇದರಿಂದ ಏನಾಗ್ತದಂದ್ರ, ಅವ ಮುಂದಕ್ಕೆ ಜಗ್ತಿದ್ದ, ಇವ್ರು ಹಿಂದಕ್ಕೆ ಜಗ್ತಿದ್ರು. ಇಲ್ಲಿ ಏನೂ ಆಗ್ಲಿಲ್ಲ. ಒಂದು ಘಟನೆ ಇದು. ನಾ ಯಾಕೆ ಚೇತನ್ ಸರ್ ಹೆಸರು ತಗೊಂಡು ಹೇಳ್ತೀನಿ ಅಂದ್ರೆ, ಇದು ಘಟನೆ ಒಂದು. ಚೇತನ್ ಸರ್ ಏನೋ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಹೊರಗೆ ಬಂದು ಅದನ್ನೆಲ್ಲ ಒಂದಿಷ್ಟು ವಿಚಾರಗಳನ್ನ ತೋರಿಸಿ ಆಡು ಮನೆಗೆ ಕಳಿಸಿದ್ರು. ನಿಮ್ಮನ್ನೆಲ್ಲ ಕ್ಲಾಸಿಗೆ ಕರ್ಕೊಂಡು ಬಂದ್ರು. ಮಹೇಂದ್ರ ಸರ್ದು, ಜೋಗಿ ಸರ್ದು, ಮಸು ಸರ್ದು ತಕರಾರು ಬಂತು. ಏನಂತ ಹೇಳಿ, ಏನ್ರಿ ಎಲ್ಲದಕ್ಕೂ ಚೇತನ್ ಸರ್ ಎಲ್ಲ ಹುಡುಗರು ಕರ್ಕೊಂಡು ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಹಚ್ತಾರ, ಹಂಗೆ ಹೇಳ್ತಾರ ಅವರು. ನಮಗಾಗಲ್ಲ ಅದು, ಹಂಗ್ಯಾಕೆ ಮಾಡ್ತಾರ, ಹಂಗೆ ಮಾಡಿಸ್ಬೇಡ್ರಿ ಅಂತ ಮಸೀನ್ ಸರ್ ನಿಮ್ಮನ್ನ ಅವ್ರನ್ನ ಕರಿಬೇಕು ಚೇತನ್ ಸರ್ಗೆ. ಏನ್ರಿ ಸರ್ ಹಿಂಗ್ಯಾಕೆ ಮಾಡ್ತೀರಿ, ಹಿಂಗೆ ಕಂಪ್ಲೇಂಟ್ ಐತಿ. ಯಾಕೆ ಸರ್ ಏನ್ ಮಾಡಿದ್ರು? ಎಲ್ಲರೂ ಹಿಂಗ್ ಕೇಳ್ತಾರ, ನೀವು ಹಿಂಗ್ ಮಾಡತ್ತೀರಿ. ಸರ್ ಇಲ್ಲಿ ಆಗಿದ್ದದೆ, ಚೇತನ್ ಸರ್ ಹೇಳಿದ್ರಂತ, ಇಲ್ಲಿ ಆಗಿದ್ದದೆ ಸರ್. ಈಗ ಶಿಕ್ಷಕರೆಲ್ಲರೂ ನಿಮ್ಗ ಕಂಪ್ಲೇಂಟ್ ಮಾಡ್ಯಾರ ನಮ್ದು, ಏನ್ರಿ ಎಲ್ಲಕ್ಕೂ ಅವ್ರು ಹಂಗ್ ಜಗ್ತಾರ ಅಂತ ಹೇಳಿ. ಅಂದ್ರ ನಾನು ಪ್ರಾಕ್ಟಿಕಲ್ ಆಗಿ ತೋರ್ಸಾಕತ್ತೀನಿ, ಅವ್ರು ಹಿಂದಕ್ಕೆ ಜಗಾಕತ್ತಾರ ನನ್ನ ಅಂತಂದಂಗ. ಹೌದಾ? ಈಗ ಚೇತನ್ ಸರ್ ಮಾಡಿದ್ದೇನು?
ಅಲ್ಲಿ ಆಗಾಕತ್ತಿದ್ದು ಅದನ್ನೇ, ನಾ ಮಾಡಿದ್ದು ಅದನ್ನೇ. ಅಂದ್ರ ಅವರು ಆಡನ್ನ ಜಗ್ಗುವಂತ ರೈತ ತಮ್ಮ ಮನೆಗೆ ಜಗ್ತಿದ್ದ, ಅದು ಹಿಂದಕ್ಕೆ ಜಗ್ತಿದ್ದು. ವಿದ್ಯಾರ್ಥಿಗಳು ನಿಮ್ಮನ್ನ ಬೋರ್ಡಿನ ಕಡೆ ಕರಿತಿದ್ದ, ಕ್ಲಾಸಿಗೆ ಕರಿತಿದ್ರು, ನೀವೇನ್ ಮಾಡ್ತಿದ್ರಿ, ಆಡ್ ನೋಡ್ತಿದ್ರಿ. ಹಂಗಾಗಿ ಆ ಆಡ್ ಕಳ್ಸಾಕ ಮೇವ್ ಬೇಕಾಯ್ತು, ನಿಮ್ಮನ್ನ ತೋರ್ಸಾಕ ಕ್ಲಾಸ್ ಬೇಕಾಯ್ತು. ಹಂಗಾಗಿ ಈ ಉದಾಹರಣೆಯನ್ನ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ನಮ್ಮ ಮನಸ್ಸು ಬಹಳಷ್ಟು ಹಿಂದ ಮುಂದ ಮಾಡ್ತಿರ್ತದ. ಯಾವ ವಿಚಾರಕ್ಕಾಗಿ? ಈ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಏನೇನೋ ಮಾಡ್ಲಿಕ್ಕೆ. ಎಲ್ರು ಚೆನ್ನಾಗಿ ಓದಿರಾ? ಪರೀಕ್ಷೆ ಬರ್ತಾವ ನಿಮ್ಗೆ, ಎಲ್ರು ಓದಿರಿ ಹೌದಾ? 8ನೇ ವರ್ಗದವ್ರ ಹತ್ರ ಓದಿರಿ, ಕರೆಕ್ಟ್ ಆಗಿ ಪೇಪರ್ ಬರೀತೀರಿ. ಇಲ್ಲೇ ಏನ್ ಬಿಡ್ರಿ, 8ನೇ ವರ್ಗಕ್ಕೆ ಬರೋದ್ರು 9ನೇ ತರಗತಿ ಇಲ್ಲೇ ನಮ್ಮೂರ್ ಶಾಲೆಗೆ ಹೋಗ್ಬೇಕಲ್ಲ ಅಂದ್ರೆ ಹಂಗೇನಿಲ್ಲ. 8ನೇ ವರ್ಗಕ್ಕೆ ನೀವೆಲ್ಲ ಪರೀಕ್ಷೆ ಬರೀತೀರಿ ಅಂದ್ರ ಓದಿರುವಂತ ತಮಗೆಲ್ಲ ನೆನಪೈತಿ. ಹೆಂಗ್ ಓದಿರಿ ಯಾರೇ ಒಬ್ರು ಹೇಳ್ತೀರಿ? ಓದುವಂತದನ್ನ ಹೆಂಗ್ ಓದಿರಿ ಅಂತ ಯಾರೇ ಒಬ್ರು ಹೇಳ್ತೀರಿ? ಓದಿದ್ದನ್ನ ಯಾವ ರೀತಿ ಓದಿರಿ? ನಾನು ನಿಮಗ ಯಾವ್ದೋ ಹುಟ್ಟಿಸ್ಕೊಂಡು ಹೇಳ್ರಿ ಅಂತಲ್ಲ, ನಾನು ಹಿಂಗೆ ಓದಿನ್ರಿ ಅಂತ ಹೇಳ್ಬೇಕಂತಿಲ್ಲ. ನೀವೇನು ಪ್ರತಿದಿನ ಓದಾಕತ್ತಿರಲ್ಲ ಅದನ್ನೇ ಹೇಳ್ರಿ ಅಂತ ಹೇಳೋದು. ಯಾವ ತರ? ಕಥೆ ರೂಪದೊಳಗೆ ಓದಿರಿ. ಮತ್ತ ನೀವು ಓದಿದ್ರಿ, ಇವ್ರು ಏನ್ ಮಾಡಿದ್ರು ಗೊತ್ತಾಗ? ನೀವೇನ್ ಮಾಡಿದ್ರು? ನೀವೇನ್ ಮಾಡಿದ್ರಿ? ಅವ್ರು ಮಾಡಿದ್ದನ್ನ ಕಾಪಿ ಮಾಡ್ಬೇಡ್ರಿ. ನಿಮ್ದು ಏನ್ ಓದಿರಿ ಅದನ್ನ ಹೇಳ್ರಿ. ತಿಳ್ಕೊಂಡು ಓದಿರಿ, ಮತ್ತೆ ಕಾಪಿನೇ ಮಾಡ್ದಲ್ಲ, ಬೇರೆ ಹೇಳ ಏನ್ರಿ ಹೊಸದು ಬೇಕಲ್ಲ. ನಾನು ಪ್ರತಿ ಸಲ ಬಂದಾಗ ಈ ಮಾತು ಹೇಳಿನಿ, ಹೆಣ್ಮಕ್ಳು ಸ್ಟ್ರಾಂಗ್ ಹುಡುಗರು ಆಗ್ಬಾಡ್ರು, ನೀವು ಒಂದ್ಸಲ ಸ್ಟ್ರಾಂಗ್ ಆರ್ರಿ ಏನ್ರ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಅವ್ನ ಅಗಳೆ ಮೈಕ್ ತಗೊಂಡು ಆ ಕಡೆ ಕರ್ಸಿದ್ದು. ಅರ್ಥ ಆಗುವಂಗ ಓದಿರಿ. ಇದು ನನಗೂ ಆಗೈತಿ, ನಿಮಗೂ ಆಗಿರ್ಬೇಕು ಹೇಳ್ತೀನಿ. ನಾನು SLC ಇದ್ದಾಗ ಭಾಳ ಬಯಸ್ಕೊಂಡಿ ನಿಮ್ಮ ಮನ್ಯಾಗ, ನನಗೂ ಆಗೈತಿ, ನಿಮಗೂ ಆಗಿರ್ಬೇಕು ಇದು. ಯಾಕಂದ್ರೆ ನಿಮ್ ಬೀಳ್ಕೊಡುಗೆ ಸಮಾರಂಭದಾಗ ಹೇಳಿದ್ನ ಮುಂದೆ SLCಗಾರೆ ಶಾಣೆ ಆಗ್ತೀರೇನ ಅಂತ ಹೇಳತ್ತೀನಿ ಅಷ್ಟೇ. ಈ ಮುಂಜಾನೆ ನಾವೊಂದು ಟೈಮ್ ಟೇಬಲ್ ಅಂತ ಮಾಡ್ಕೋತೀವಿ ಹೌದಾ? ಓದ್ಬೇಕಾದ್ರೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀವಿ. ಈ ರೂಮ್ ಇದ್ದವ್ರ ಹತ್ರ ಭಾಳ ವಿಶೇಷರಿದ್ದು, ರೂಮ್ನಾಗ ಅದನ್ನ ಟೈಮ್ ಟೇಬಲ್ ಮಾಡಿ ಹಚ್ಚಿರ್ತೀವಿ. ಆದ್ರೆ ಒಂದು ದಿನ ಟೈಮ್ ಟೇಬಲ್ ಪ್ರಕಾರ ಓದಿಲ್ಲ ನಾವು ಓದಿಲ್ಲ ಅಂತ ನೀವು ಓದೋದು ಬಿಡ್ಬೇಡ್ರಿ. ಆ ರೂಮ್ನಾಗ ಟೈಮ್ ಟೇಬಲ್ ಯಾವಾಗಲೂ ಇರ್ತದ. ನೀವು ಮನ್ಯಾಗ ಒಂದು ಮಾಡಿ ಇಟ್ಕೋರಿ. ಅದನ್ನ ರೂಮ್ನಾಗ ಟೈಮ್ ಟೇಬಲ್ ಮಾಡಿರ್ತೀರ, ಯಾವ ವಿಷಯ ಇವತ್ತು ಓದ್ಬೇಕು, ಯಾವ ವಿಷಯ ನಾಳೆ ಓದ್ಬೇಕು ಅಂತ ಮಾಡಿರ್ತೀರಿ. ಮಾಡ್ರಿ ಯಾರು? ನಾ ಮಾಡಿಲ್ಲ, SLC ಮಾಡ್ತಾರೆ ಹೇಳ್ತಾರೆ. ಹಂಗೊಂದು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀವಿ ನಾವು ಓದ್ಬೇಕಂತ ಹೇಳಿ. ವಾರದ 7 ದಿನದಾಗ ಇವತ್ತು ಯಾವ್ದು ಓದ್ಬೇಕು, ಏನ್ ಮಾಡ್ಬೇಕಂತ ಹೇಳಿ ಅದ್ರ ಓದೋದನ್ನ ಹೆಂಗ್ ಓದ್ಬೇಕಂತ ಹೇಳ್ಬಿಡ್ತೀನಿ ನಾನು. ಆಮೇಲೆ ತಿಳ್ಕೊಂಡಿದ್ ನಾವು ಹೆಂಗ್ ಓದ್ತಿದ್ದೀವಪ್ಪ ಅಂತಂದ್ರೆ ನಶಿನಾಗ ಹೇಳೋದು 5 ಗಂಟೆಗೆ ಅದು ಹೇಳ್ತಿದ್ವಿ. ಯಾವಾಗ ಒಮ್ಮೆ ಎದ್ದು ಎಲ್ಲಿ ಕೂತು ಓದ್ತಿದ್ವಿ ನಾವು, ಹಾಸ್ಯ ಅನ್ಕೊಂಡಿರ್ತೀವಲ್ಲ ಅದ್ರಾಗೆ ಎದ್ದು ಕೂರ್ತಿದ್ವಿ, ಅಲ್ಲೇ ಪುಸ್ತಕ ಹಿಡ್ಕೋತಿದ್ವಿ. ಅದು ಓದಾಕ್ ಪ್ರಾರಂಭ ಮಾಡ್ಬೇಕು. ಬಹುಶಃ 1 ತಾಸು ಓದ್ಬೇಕು ಭಾಳ. ಅದ್ರ ಓದಾಕ್ ಪ್ರಾರಂಭ ಮಾಡ್ಬೇಕು. ಸ್ವಲ್ಪ ಸೊಂಟ ಮುಸ್ತಾ ಆಗೋದು, ಹಿಂದ್ ಗಾಡಿಗೆ ಹಚ್ಚಿ ಆ ತಲೆ ತಗೊಂಡು ಬೆನ್ನಿಗೆ ಇಟ್ಕೊಂಡು ಗಾಡಿಗೆ ಹಚ್ಚಿ ಕೊಡೋದು, ಓದೋದ್ ಹಂಗೆ. ಅದನ್ನ ಓದ್ತಿರ್ತಿದ್ವಿ. ಸ್ವಲ್ಪ ಯಾಕೋ ಸೊಂಟ ನೋವು ಅನ್ನಂಗಾಯ್ತು, ಸ್ವಲ್ಪ ಕೆಳಗೆ ಸರ್ದೆ. ಆ ಕೆಳಗೇನು ಜಮಖಾನ್ ಇರ್ತದೆ ಹೊಚ್ಕೊಂಡಿರ್ತದೆ, ಅದನ್ನ ಒಂದ್ ಸ್ವಲ್ಪ ಕಾಲ್ ಮ್ಯಾಗ ಅಂತ ತಂಡಿ ಹತ್ಬಾರ್ದಲ್ಲ ಅಂತ ಹೇಳ್ಕೊತಿದ್ವಿ. ಅದೇನಾಗ್ತಿತ್ತು, ಸ್ವಲ್ಪ ಹಿಂದ ಬೆನ್ನು ಬೇಜಾರಾಗಿ ಕೆಳಗೆ ಸರ್ದು ಪುಸ್ತಕ ನಮ್ಮ ತಲೆ ಮುಖದ ಮ್ಯಾಗ ಇರ್ತಿತ್ತು, ತಾನೇ ಓದ್ತಿತ್ತು. ನಾವು ಹಿಂಗೆ ಆಗಿತ್ತು ಎಲ್ಲರಿಗೂ, ನನಗೂ ಆಗಿದ್ದು ಹಿಂಗೆ. ಆದ್ರೆ ತಾವೇನ್ ಮಾಡ್ಬೇಕು, ಬಹುಶಃ ತಾವೊಂದು ವಿದ್ಯಾರ್ಥಿಗಳಾಗಿ ಇವತ್ತು ಬೀಳ್ಕೊಡುಗೆ ಸಮಾರಂಭದೊಳಗೆ ತನ್ನ ಮುಂದೆ ಹಂಚ್ಕೊಳ್ಬೇಕು. ನಾನು ನಮ್ಮ ಭವಿಷ್ಯ ಕೆಟ್ಟೈತಿ ಅಂತ ಹೇಳಿ, ನಮ್ಮ ಭವಿಷ್ಯ ಕೆಟ್ಟೈತಿ ಅಂತಲ್ಲ, ಭಗವಂತನ ಕೃಪೆಯಿಂದ ನಾವು ಇವತ್ತು ಭಗವಂತ ಒಂದು ಹಂತಕ್ಕೆ ತಂದು ನಿಲ್ಲಿಸ. ಗುರು ಹಿರಿಯರ ಮತ್ತು ತಾಯ ತಂದೆಯ ಮತ್ತು ಭಗವಂತನ ಕೃಪೆಯಿಂದ ಒಂದು ಹಂತಕ್ಕಿದ್ದೀವಿ. ಆದ್ರೆ ತಮ್ಮ ಜೀವನದೊಳಗೆ ಆಗೋದು ಬೇಡ, ತಾವೆಲ್ಲಿ ಎಡೋದು ಬೇಡ. ಹೆಂಗ್ ಓದ್ಬೇಕಪ್ಪ ಅಂತಂದ್ರೆ ಬರೀ 40 ನಿಮಿಷ ಓದ್ಬೇಕಂತ ಹೇಳ್ತಾರೆ ಶಿಕ್ಷಣ ತಜ್ಞರು. 40 ನಿಮಿಷ ಪ್ರತಿದಿನ. ನೀವು ಬೆಳಗ್ಗೆ ಎದ್ದು ಎಷ್ಟು ಗಂಟೆಗೆ ಹೇಳ್ತೀರಂತ ನಶಿನಾಗಿ 8 ಗಂಟೆಗೆ ಹೇಳ್ಬೇಡ್ರಿ. ಮತ್ತ ನಶಿನಾಗಿ 8 ಗಂಟೆ ಗೊತ್ತಾಗ್ತದ, ಗೊತ್ತಾಯ್ತಾ? ನಶಿಕ್ನಾಗ 8 ಗಂಟೆ ನಿಮಗ್ ಗೊತ್ತಾಗಕ್ಕಿಲ್ಲ. ನಿಮಗೆ ಯಾರಿಗಾರು ಗೊತ್ತಾಯ್ತಾನ ನಶಿಕ್ನಾಗ 8 ಗಂಟೆ? ನಶಿಕ್ನಾಗ 8 ಗಂಟೆ ಇಲ್ಲ. ನಶಿಕ್ನಾಗ 8 ಗಂಟೆ ಆದ್ರೆ ಹ್ಞೂ ಅಂತಿರಲ್ವ? ಅದಕ್ಕೆ ಬೆಳಗ್ಗೆ ಬೇಗ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಇರ್ತದೆ, 4:15 ಅದು 7 ಸಾಕು.
4:30 ಅಥವಾ 5 ಗಂಟೆಗೆ ಎದ್ದು ಎಲ್ಲಿ ಮಲ್ಕೊಂಡ್ರಿ ಆ ಜಾಗ ಬಿಡ್ರಿ. ಮೊದಲು ಎಲ್ಲಿ ಮಲ್ಕೊಂಡ್ರಲ್ಲ ಆ ಜಾಗ ಬಿಡ್ರಿ. ಯಾವುದೋ ಒಂದು ಜಾಗ ಫಿಕ್ಸ್ ಮಾಡಿ, ಟೇಬಲ್ ಬೇಕು, ಕುರ್ಚಿ ಬೇಕು, ಅಥವಾ ನನಗೆ ಏನೋ ಸಿಂಹಾಸನ ಬೇಕಂತ ಬೇಡ, ಯಾವ್ದಾದ್ರು ಒಂದು ಜಾಗ ಆಯ್ಕೆ ಮಾಡ್ಕೊಳ್ರಿ. ಮುಖ ತೊಳ್ಕೊಳ್ರಿ, ಫ್ರೆಶ್ ಆಗಿರ್ರಿ. ಇದ್ದು 40 ನಿಮಿಷ ಓದ್ರಿ, ಇಲ್ಲ 1 ಗಂಟೆ ಓದ್ರಿ. 1 ಗಂಟೆ ಓದಿದ ಮೇಲೆ ಹೆಂಗ್ ಓದ್ರಿ ಅಂದ್ರ, ಓದಿದ್ದನ್ನ 1 ಗಂಟೆ ಆದ್ಮೇಲೆ ಪುಸ್ತಕ ಮಡಿಚಿಟ್ರ ಅದು ಪೂರ್ಣ ನಿಮ್ ಕಣ್ಣು ಮುಂದೆ ಬರ್ಬೇಕು. ಅದನ್ನ ಬಿಡೇಬೇಡ್ರಿ. ಒಂದ್ ವೇಳೆ ಅಕಸ್ಮಾತ್ ಅದು ಕಣ್ಣು ಮುಂದೆ ನಿಮಗ್ ಬರ್ಲಿಲ್ಲ ಅಂದ್ರ, 1 ಗಂಟೆ ಓದಿದ್ದು ನಿಮಗೆ ಏನಾದ್ರೂ ಕಣ್ಣು ಮುಂದೆ ಬರ್ಲಿಲ್ಲ, ಯಾವ್ದಾದ್ರು ಚಾಪ್ಟರ್ ನೆನಪು ಹಾರಕತ್ತು, 1 ತಾಸಿನೊಳಗೆ ನಾವು ಓದಿದ್ರಾಗ ಮೊದಲನೇದೇನು ಒಂದು ಪಾಠ ನೀವು ಓದಿರಿ ಅಂದ್ರ, ಒಂದು ಪಾಠದೊಳಗೆ ಮೊದಲನೇ ಪಾಯಿಂಟ್ ನೆನಪು ಐತ್ರಿ, 2ನೇದು ನೆನಪು ಆಗಲಾಗೈತಿ ನನಗ ಅಂತಂದ್ರ ಪಟಕನ ಪುಸ್ತಕ ತೆಗೆದು ನೋಡ್ಬೇಡ್ರಿ. ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡ್ರಿ, ಬುದ್ಧಿಶಕ್ತಿಗೆ ಒಂದಿಟ್ಟು ಪ್ರೆಷರ್ ಕೊಡ್ರಿ. ಅದು ಅಕಸ್ಮಾತ್ ಮುಂದೆ ಕೆಲಸ ಮಾಡ್ಲಿಲ್ಲ ಅಂದ್ರ ಅವಾಗ ಪುಸ್ತಕ ತೆಗೆದು ನೋಡ್ರಿ. ನೋಡಿ ಸುಮ್ಮನೆ ಬಿಡಬೇಡ್ರಿ. ವಾಪಸ್ ಏನ್ ಮಾಡ್ರಿ, ನಿಮಗ ಅದು ನೆನಪು ಉಳಿಲಿಕ್ಕಂದ್ರ ಬರೆಯುವುದನ್ನು ಮಾಡ್ರಿ. ಯಾವ್ದನ್ನು ಓದಿರಿ ಅದನ್ನು ಪೂರ್ಣವಾಗಿ ಬರೀರಿ. ಅದನ್ನ ಸಂಪೂರ್ಣವಾಗಿ ಆ ಪಾಯಿಂಟ್ ಅನ್ನ ಬರಿತಾ ಹೋಗ್ರಿ. ಬಹುಶಃ ಇದು ಆಗಲ್ಲ, ಬಹಳ ಕಷ್ಟ ಐತಿ ಅನ್ಬೋದು. ಆದ್ರ ದಿನಂಪ್ರತಿ ತಾವು ಪ್ರಯತ್ನ ಮಾಡಿದ್ರೆ ಇದು ಯಶಸ್ವಿ ಆಗ್ತದ. ಹಂಗಾಗಿ ತಾವು ಆ ಕೆಲಸವನ್ನು ಮಾಡೋದ್ರ ಜೊತೆಗೇನೆ ಉತ್ತಮವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಬರೆಯೋದ್ರ ಜೊತೆಗೇನೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತವರಾಗ್ರಿ. ಇವತ್ತು ತಾವೇನು 8ನೇ ವರ್ಗದ ವಿದ್ಯಾರ್ಥಿಗಳಿಗೆ ಏನು ಒಂದು ಬೀಳ್ಕೊಡುಗೆ ಸಮಾರಂಭ, ಶುಭಕೋರುವ ಸಮಾರಂಭ ಐತಿ. ನೀವೆಲ್ಲರೂ ಕೂಡಿದ್ದು ಆಕಸ್ಮಿಕವಾಗಿ ತಾವೆಲ್ಲರೂ ಕೂಡಿರಿ. ತಮಗೆಲ್ಲ ಪೂರ್ವ ಜನ್ಮದ ಪುಣ್ಯ, ತಮಗೆಲ್ಲ ಬಂಗಾರದಂತ ಗುರುಗಳು ಸಿಕ್ಕಾರ. ತಮ್ಮನ್ನೆಲ್ಲ ಶಿಲ್ಪಿಗಳನ್ನಾಗಿ, ಶಿಲೆಗಳನ್ನಾಗಿ ನಿರ್ಮಾಣ ಮಾಡ್ಯಾರ. ತಾವು ಅವರ ನೆನಪಿನೊಳಗ ಒಂದ್ ದಿವಸ ಮುಂದೆ ಒಂದ್ ದಿವಸ ಗುರುಗಳಾದ, ಬಹುಶಃ ಇವತ್ತು ಗುರು ಅಂತಕ್ಕಂಥ ಸ್ಥಾನ ಬಹಳ ದೊಡ್ಡದು. ನೀವು ಗುರುಗಳ ನೆನಪಿಡಿಬಹುದು, ಆದ್ರೆ ಗುರುಗಳು ನಿಮ್ಮ ನೆನಪಿಡಿದ್ ಬಹಳ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದೆ ಹೇಳ್ರಿ? ನಿಮ್ಮಂತ ಸಾಕಷ್ಟು ವಿದ್ಯಾರ್ಥಿಗಳನ್ನ, ಸಾಕಷ್ಟು ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿ ಗುರು ಕಳಿಸಿರ್ತಾನೆ. ಆದ್ರೆ ಮುಂದೊಂದು ದಿವಸ ನೀನ್ ಏನಾದ್ರೂ ದೊಡ್ಡ ವ್ಯಕ್ತಿ ಆದಿ, ಯಾರಿಗೆ ಗೊತ್ತ್ರಿ, ನಮ್ಮ ಈ ಶಾಲೆ ಒಳಗಿದ್ದಂತ ವಿದ್ಯಾರ್ಥಿ ಯಾರೋ ದೊಡ್ಡ ಒಬ್ಬ ಕಮಾಂಡರ್ ಆಗೋದಿಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಆಗಲ್ಲ, ಇನ್ನೊಂದು ಕಾಲೇಜಿನ ಲೆಕ್ಚರರ್ ಆಗೋದಿಲ್ಲ, ಅಥವಾ ಈ ರಾಷ್ಟ್ರದ ರಾಷ್ಟ್ರಪತಿ ಆಗೋದಿಲ್ಲ, ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ ಏನ್ ಗೊತ್ತೈತಿ? ಆಗ್ಬೋದಲ್ಲ? ಪ್ರಯತ್ನ ಮಾಡಿದ್ರೆ ಆಗ್ಬೋದಲ್ಲ? ಸಾಧನೆ ಮಾಡ್ಲಿಕ್ಕೆ ಯಾವುದೇ ಆತಂಕ ಬೇಡ. ಹಂಗಾಗಿ ನೀವು ಏನೇ ಆದ್ರೂ ನಿಮ್ಮ ಗುರುವಿನ ಆಶೀರ್ವಾದದಿಂದ ಅಂತಕ್ಕಂಥ ಗುರು ಕರುಣೆ ತಮ್ಮ ಮೇಲೆ ಇರ್ಲಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥ ವಾಕ್ಯ ತಮಗೆಲ್ಲರಿಗೂ ಕೂಡ ಮನದಟ್ಟಾಗ್ಲಿ ಅಂತಕ್ಕಂಥ ಆಶಯದೊಂದಿಗೆ ತಮಗೆಲ್ಲರಿಗೂ ಕೂಡ ಶುಭವಾಗ್ಲಿ. ಗುರು ಪರಮಾನಂದ ತಾಯಿ ಶಾರದೆ ತಮಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಹಾರೈಸಲಿ. ನನ್ನೂರಿನ ಶಾಲೆಯ ಕೀರ್ತಿಯನ್ನ ತಾವೆಲ್ಲರೂ ಕೂಡ ಉನ್ನತ ಮಟ್ಟಕ್ಕೆ ಒಯ್ಯುವಂತ ಆಗ್ಲಿ ಅಂತಕ್ಕಂಥ ಆಶಯದೊಂದಿಗೆ ಏನು ಗುರುಗಳು ಹೇಳಿದಂಗ ಕೆಲವೊಂದಿಷ್ಟು ಸಂದೇಶಗಳನ್ನ, ಅಂದ್ರೆ ಒಂದಿಷ್ಟು ಬೇಡಿಕೆಗಳನ್ನು ಹೇಳಿದಾರ. ಆ ಬೇಡಿಕೆಗೆ ನಮ್ಮ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ಪಂದನೆ ಮಾಡ್ತೀವಿ ಅಂತಕ್ಕಂಥ ಮಾತಿನೊಂದಿಗೆ ನನ್ನ ಮಾತನ್ನ ಇಲ್ಲಿವರೆಗೆ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ನನ್ನ ಮಾತುಗಳನ್ನ ಕೇಳಲಿಕ್ಕೆ ತಾವೆಲ್ಲರೂ ಕೂಡ ಇಷ್ಟೊಂದು ಶಾಂತ ರೀತಿಯಿಂದ ನನ್ನ ಮಾತುಗಳನ್ನ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.